ನಮಸ್ಕಾರ ಎಲ್ರಿಗೂ. ಆರಾಮದಿರಿ ಎಲ್ಲರೂ? ಟೊಮೆಟೊ ರಸಮ್ ಮಾಡೋಣ ಬನ್ನಿ. 4 ಟೊಮೆಟೊ ತೊಗೊಂಡಿದ್ದೀನಿ ನಾನು. 4 ಟೊಮೆಟೊನ ಚೆನ್ನಾಗಿ ತೊಳೆದ್ಬಿಟ್ಟು 4 ಹೋಳು ಮಾಡಿ ಕುದಿಸ್ತಾ ಇದ್ದೀನಿ. ನೀರು ಹಾಕಿ ಕುದಿಸ್ಬೇಕು ಅದನ್ನು. 1-2 ಹೋಗ ಕುದ್ರೆ ಸಾಕು, ಟೊಮೆಟೊ ರಸಮ್ ಮಾಡೋಕೆ ರೆಡಿ ಆಗ್ತದದು. ಟೊಮೆಟೊ ನೋಡ್ರಿ ಆಲ್ರೆಡಿ ಕುದ್ದಿತ್ತು. 5 ನಿಮಿಷದಾಗೆ ಕುದ್ದು ಬಿಡ್ತಾವೆ. ಟೊಮೆಟೊ ಕುದಿಯೋದೇನು ಎಷ್ಟೊಂದಿದಿಲ್ಲ. ದಿಢೀರಂತ ನೀವು ರಸಮ್ನ ಸಾಂಬಾರಿಲ್ಲಪ್ಪ ಏನು ಮಾಡೋಣ ಅನ್ನೋರು ರಸಮ್ನ ಮಾಡಿಕೊಂಡು ಊಟ ಮಾಡ್ಬೋದು ಅನ್ನದ ಜೊತೆ. ಇವಾಗ ನೋಡ್ರಿ ಕುದ್ದ ತಕ್ಷಣವೇ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಬೇಕು. ಯಾಕಂದ್ರೆ ಆಗಿಂದಾಗಿ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಬರಲ್ಲ, ಕೈಯಿಂದ ಹಿಂಡಬೇಕಾಗ್ತದಲ್ಲ. ಹಾಗಾಗಿ ಆ ಟೊಮೆಟೊ ಒಂದು ಕಡೆ, ನೀರು ಒಂದು ಕಡೆ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಟೊಮೆಟೊನ ಬಸ್ತು ತೊಗೋತೀನಿ. ತೊಗೊಂಡು ಮತ್ತೊಂದು ಬೌಲಲ್ಲಿ ಹಾಕ್ಕೊಂಡು ಅದು ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕಿಂತಲೂ ಸ್ವಲ್ಪ ಬಿಸಿ ಇರೋದ್ರಿಂದ ಚಮಚದಿಂದ ಸ್ಮ್ಯಾಶ್ ಮಾಡ್ಬೋದು, ಅಥವಾ ಸ್ಮ್ಯಾಶ್ ಮಾಡೋ ಅದು ಸ್ಟೀಲಿಂದ ಇರ್ತದೆ ಅದು ಸ್ಮ್ಯಾಶರ್, ಅದರಿಂದ ಕೂಡ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡು ಆ ಸಿಪ್ಪೆ ಅದನ್ನೆಲ್ಲ ನಾವು ಹಿಂಡಿ ತೆಗಿಬೇಕು. ಈ ಥರ ಬಿಸಿ ಇರೋದ್ರಿಂದ ಸ್ವಲ್ಪ ಚಮಚಲಿಂದನೇ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ಥರ ಮಾಡಿ ಆ ನೀರನ್ನ ಬಸ್ಕೋಬೇಕು. ಯಾಕಂದರೆ ನಮಗೆ ರಸಮ್ ಮಾಡೋಕ್ಕೆ ಅದು ಸೊಪ್ಪಿ ಅದೆಲ್ಲ ಬೇಕಾಗಲ್ಲ. ಹಾಗಾಗಿ ಈ ಸಿಪ್ಪೆನ ನೀರು ಹಾಕ್ಕೊಂಡು, ತಣ್ಣೀರು ಹಾಕ್ಕೊಂಡೆ ಸ್ವಲ್ಪ. ನಮಗೆ ಅದು ರಸಮ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಯಾಕಂದರೆ ಇದು 2 ಗ್ಲಾಸ್, 2-2.5 ಗ್ಲಾಸ್ ಅಷ್ಟೇ ನಾನು ಮಾಡಿರೋದು ರಸಮ್ನ. ಹಾಗಾಗಿ 4 ಟೊಮೆಟೊ ತೊಗೊಂಡಿದ್ದು. ಸ್ವಲ್ಪ ಚೆನ್ನಾಗಿ ಕಿವುಚ್ಕೋಬೇಕು ಕೈಯಿಂದ. ಕಿವುಚ್ಕೊಂಡು ಸಿಪ್ಪೆನ ಹಿಂಡಿ ತೆಗಿಬೇಕು. ಎಲ್ಲ ಸಿಪ್ಪೆನ ಈ ಥರ ಹಿಂಡಿ ತೆಗಿಬೇಕು. ತೆಗೆದು ನಮಗೆ ರಸಮ್ ಮಾತ್ರ ಉಳಿಬೇಕು. ಹಾಗಾಗಿ ನೋಡ್ರಿ, ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಇರೋದು. ಇದೆಲ್ಲ ಆಯಿತು ಅಂದರೆ ರಸಮ್ಗೆ ರೆಡಿ ಐತಿ. ಇವಾಗ ಟೊಮೆಟೊನ ಸಿಪ್ಪೆ ಎಲ್ಲ ತೆಗೆದು ರಸಮ್ಗೆ ರೆಡಿ ಆಯಿತು. ಮೊದಲಿರೋ ಬೌಲಲ್ಲಿರೋ ನೀರು, ಅದು ಟೊಮೆಟೊ ಕುದಿಸಿರೋ ನೀರು ಕೂಡ ನಾನು ಇದರಲ್ಲೇ ಹಾಕೋತೀನಿ. ನೋಡ್ರಿ, ಇದನ್ನು ಎರಡೂ ಒಂದೇ ಕಡೆ ಮಾಡಿಕೊಂಡು ಅದು ಕುದಿಸಿರೋ ಅದೇ ಪಾತ್ರೆಯಲ್ಲೇ ನಾನು ರಸಮ್ ಒಗ್ಗರಣೆ ಹಾಕ್ಕೊಳ್ಳೋಕೆ ರೆಡಿ ಮಾಡ್ಕೋತೀನಿ. ಇದು ಬೌಲ್ನ ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿ ಎಣ್ಣೆ ಹಾಕಿ ಬಿಸಿ ಮಾಡಬೇಕು. ನೋಡ್ರಿ, ಈಗ ಟೊಮೆಟೊ ರಸಮ್ಗೆ ಫಸ್ಟ್ ಎಣ್ಣೆ, ಎಲ್ಲ ಗೊತ್ತಿರೋ ವಿಷಯನೇ. ಫಸ್ಟ್ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಅದು ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಇದ್ರೆ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ರಸಮ್ ರೆಡಿಯಾಗಿಬಿಡ್ತದೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗೋವರೆಗೂ ಈ ರಸಮ್ದು ನಾವೇನಿದು ಟೊಮೆಟೊ ಕುದಿಸಿ ಇದೇನು ರಸ ಮಾಡ್ಕೊಂಡೀವಿ ಟೊಮೆಟೊದ್ದು, ಈ ರಸಕ್ಕೆ ಉಪ್ಪು, ನೋಡ್ರಿ, ಉಪ್ಪು ರುಚಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಒಳ್ಳೆಯದು. ಯಾಕಂದರೆ ಜಾಸ್ತಿ ಖಾರ ಇದ್ದರೆ ಅಷ್ಟು ರಸಮ್ ಸರಿಯಾಗಲ್ಲ, ಖಾರ ಆಗಿಬಿಡ್ತದೆ. ಆಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸಾಕು. ಬೇಕಾದರೆ ಸ್ವಲ್ಪ ಗರಂ ಮಸಾಲ ಒಂಚೂರು ಹಾಕ್ಕೋಬೋದು, ಇಲ್ಲ ಬಿಡ್ಬೋದು. ಧನಿಯಾ ಪುಡಿ ಸ್ವಲ್ಪ ಹಾಕ್ತೀನಿ.
ಗರಂ ಮಸಾಲ ಒಂಚೂರೇ ಚೂರು ಅಷ್ಟೇ ಸಾಕು. ಜಾಸ್ತಿ ಗರಂ ಮಸಾಲ ಆದರೂ ಕೂಡ ಅಷ್ಟೊಂದು ಸರಿ ಇರಲ್ಲ. ಸ್ವಲ್ಪ ಧನಿಯಾ ಪೌಡ್ರು ಸಾಕು, ಸ್ವಲ್ಪನೇ. ಇಷ್ಟು ಹಾಕ್ಕೊಂಡ್ರೆ ಇದು ರಸಮ್ಗೆ ಏನು ಹಾಕಿದ್ದೆಲ್ಲ ರೆಡಿ ಆಯಿತು. ಇದು ಒಗ್ಗರಣೆ ಹಾಕ್ಕೊಂಡು ಬನ್ನಿ. ಎಣ್ಣೆ ಬಿಸಿಯಾಗಿದೆ. ಇದು ಸಾಸಿವೆ, ಜೀರಿಗೆ, ನಾನು ಕರಿಬೇವು ಹಾಕಿಲ್ಲ. ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಲೇಬೇಕಲ್ಲ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಇದು ಕೊತ್ತಂಬರಿ ಹಾಕಿದ್ದೀನಿ. ಕೆಂಪಾಗಿದೆ ನೋಡಿ, ಬೆಳ್ಳುಳ್ಳಿ ಗೋಲ್ಡ್ ಕಲರ್ ಬಂದಿದೆಯಲ್ಲ, ಇವಾಗ ಸಾಕು. ಒಗ್ಗರಣೆ ರೆಡಿ. ನಾವು ಎಲ್ಲ ರೆಡಿ ಮಾಡಿಟ್ಕೊಂಡ ಇದು ರಸಮ್, ಟೊಮೆಟೊ ಜ್ಯೂಸ್, ಟೊಮೆಟೊ ಸಾರು ಹಿಂಡ್ಕೊಂಡಿದ್ದು ಹಾಕ್ತೀನಿ. ಟೊಮೆಟೊ ರಸಮ್ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ದಿಢೀರಂತ ಟೊಮೆಟೊ ರಸಮ್ ಮನೆಯಲ್ಲೇ ಮಾಡ್ಕೋಬೋದು. ಒಂದು 2 ಟೊಮೆಟೊ ಇದ್ದರೂ ಸಾಕು. ನಿಮ್ಮ ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಇಬ್ಬರೇ ಗಂಡ ಹೆಂಡತಿ ಇದ್ದರೆ ಇಬ್ಬರಿಗೆ ಮಾತ್ರ 2 ಟೊಮೆಟೊ ಸಾಕು. ನಾವು 4 ಜನ ಇರೋದ್ರಿಂದ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ರಸಮ್ ರೆಡಿ. ಇವಾಗ ಸ್ವಲ್ಪ ಕುದ್ರೆ ಸಾಕು. ಇದು ಭಾರಿ ಟೇಸ್ಟ್ ಆಗೋ ಟೊಮೆಟೊ ರಸಮ್ ಒಂದ್ಸಲ ಮಾಡಿಕೊಂಡು ಊಟ ಮಾಡಿರಿ. ಅನ್ನ ಸಾರು ಜೊತೆ ಅನ್ನ ಇದು ರಸಮ್ ಹಾಕ್ಕೊಂಡು ಊಟ ಮಾಡಿ ಬಾಯಿ ಚಪ್ಪರಿಸೋ ಹಂಗಾಗುತ್ತೆ. ಇದು ಬೆರಳು ಚೀಪ್ಬೇಕು ನೀವು, ಆ ಥರ ಟೇಸ್ಟ್ ಆಗುತ್ತೆ ಇದು. ಒಂದ್ಸಲ ಮಾಡಿಕೊಳ್ರಿ, ತಿನ್ನಿರಿ, ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಅನ್ನ ಕೂಡ ಆಗಿದೆ, ಅನ್ನ ರೆಡಿ. ಆಮೇಲೆ ಇದು ರಸಮ್ಮು ರೆಡಿ. ಸ್ವಲ್ಪ ಕುದೀಲಿ ಅಷ್ಟೇ. ನೋಡ್ರಿ, ಸೂಪರ್ ಆಗಿದೆ. ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಇವಾಗಲೇ ಒಂಚೂರು ಉಪ್ಪು ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಅನಿಸಿದರೆ ಹಾಕ್ಕೋಬೋದು. ಹೆಂಗಿದೆ ರುಚಿ ಮಾಡಿ ಹೇಳ್ರಿ ನನಗೆ. ನೋಡ್ರಿ, ಇವಾಗ ಕುದಿ ಬರ್ತಾ ಇದೆ. ಸ್ವಲ್ಪ ಕುದ್ರೆ ಸಾಕು. ಕುದೀತಾ ಇದೆ ಇವಾಗ. ಯಾಕಂದರೆ ಉಕ್ಕಿ ಬಿಡ್ತದಂತ ನಾನು ಇಲ್ಲೇ ನಿಂತಿದ್ದೀನಿ. ಕುದಿ ಬಂತು. ಕುದೀತಾ ಇರೋದನ್ನು ನೋಡ್ತಾ ಇದ್ದೀರಿ. ಸಾಕು, ಸ್ವಲ್ಪ ಕುದ್ರೆ ಸಾಕು. ಸಣ್ಣ ಮಾಡಿಕೊಂಡೆ ನೋಡ್ರಿ. ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡ್ರಿ. ಟೊಮೆಟೊ ಸ್ಮೆಲ್, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು, ಮಸ್ತ್. ಇವಾಗ ನೋಡ್ರಿ, ಅನ್ನ ಬಡಿಸ್ಕೋತೀನಿ ಈಗ. ಸಾಕು, ಅನ್ನ ಸಾರು. ಅನ್ನ ರಸಮ್
ರಸಮ್. ಅನ್ನ ರಸಮ್ ರೆಡಿ. ಬನ್ನಿರಿ ತಿನ್ನೋಣ ಎಲ್ಲರೂ. ದಿಢೀರಂತ ಅನ್ನ ರಸಮ್ ಮಾಡ್ಕೊತೀನಿ ರೀ. ಭಾಳ ರುಚಿ ಇರ್ತದೆ. ಅದ್ಭುತ. ಸುಡ್ತಾ ಇದೆ ಸ್ವಲ್ಪ. ವಾಹ್, ಸೂಪರ್. ಭಾಳ ರುಚಿಯಾಗೈತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಂದ್ಸಲ ಮಾಡಿಕೊಂಡು ಊಟ ಮಾಡಿರಿ, ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.